ಮನಃಶಾಸ್ತ್ರ ಕೀಲಿಕೈ. ಮನಃಶಾಸ್ತ್ರ ಮನಸ್ಸಿನಿಂದ ಮನಸ್ಸನ್ನು ಅರಿಯುವ ಒಂದು ವಿಚಿತ್ರ ಸಾಹಸದ ವೈಜ್ಞಾನಿಕ ರೂಪ. ಈಗಾಗಲೇ ಸಾಕಷ್ಟು ಪ್ರವರ್ಧಮಾನಕ್ಕೆ ಬರುತ್ತಿರುವ ಈ ಶಾಸ್ತ್ರ ಪ್ರಾಣಿಗಳಿಂದ ಹಿಡಿದು ಮನುಷ್ಯನ ತನಕ ಅವರವರ ಸ್ವಭಾವ ಭಾವಾದಿಗಳ ಸೂಕ್ಷ್ಮ ಪರಿಶೀಲನೆಯಿಂದ ಮನಸ್ಸಿನ ಒಂದು ಸ್ಥಿತಿಯ ಚಿತ್ರವನ್ನು ಕಾಣಲು ಕಟ್ಟಲು ಪ್ರಯತ್ನಿಸುತ್ತದೆ. ಅದರ ವಸ್ತು ಮನಸ್ಸು. ಮನಸ್ಸು ವ್ಯಕ್ತವಾಗುವುದು ಬಹಿರಂಗದ ವರ್ತನೆಗಳಲ್ಲಿ, ಕನಸುಗಳಲ್ಲಿ ಮತ್ತು ಕಲಾರೂಪವಾದ ವಿವಿಧ ಅಭಿವ್ಯಕ್ತಿಗಳಲ್ಲಿ. ಈ ಪರಿಶೀಲನೆಯಲ್ಲಿ ಮನಸ್ಸಿನ ಒಂದು ಅಭಿವ್ಯಕ್ತಿಯಾದ ಕಲೆ ಸಾಹಿತ್ಯಗಳನ್ನು ಮನಃಶಾಸ್ತ್ರ ಸಾಕಷ್ಟು ಗಮನವಿರಿಸಿ ಪರೀಕ್ಷಿಸಿದೆ. ಮನಃಶಾಸ್ತ್ರಜ್ಞರಿಗೆ ಸಾಹಿತ್ಯ ವಿಪುಲವಾದ ಸಾಮಗ್ರಿಯನ್ನು ಒದಗಿಸುತ್ತದೆ. ಏಕೆಂದರೆ ಮಾನವ ಮನಸ್ಸು ಸಮಸ್ತ ವಿಜ್ಞಾನ ಹಾಗೂ ಕಲೆಗಳ ಮಾತೃಗರ್ಭ. ಒಂದು ಕಡೆ ನಾವು ಕಲಾಕೃತಿ ನಿರ್ಮಾಣದ ವಿಷಯವಾಗಿ, ಮತ್ತೊಂದು ಕಡೆ ಯಾವ ಯಾವ ಶಕ್ತಿ ವಿಶೇಷಗಳಿಂದ ವ್ಯಕ್ತಿಯೊಬ್ಬ ಕಲಾವಿದನಾಗುತ್ತಾನೆ ಎನ್ನುವ ವಿಷಯವಾಗಿ ಮನೋವಿಜ್ಞಾನದ ದೃಷ್ಟಿಯಿಂದ ಸಂಶೋಧನೆ ನಡೆಸಬಹುದು. ಮನಃಶಾಸ್ತ್ರದ ಕೀಲಿಕೈಯಿಂದ ಕವಿ ಮನೋಮಂದಿರದ ಪ್ರಯೋಗಶಾಲೆಯ ಬಾಗಿಲನ್ನು ತೆರೆದು ಕವಿ ನಿರ್ಮಿತಿಯ ರಹಸ್ಯಗಳನ್ನು ತಿಳಿಯಬಹುದು. ಕವಿಯ ವ್ಯಕ್ತಿತ್ವದ ಪರಿಶೀಲನೆ ನಡೆಸಬಹುದು. ಕಾವ್ಯದ ಹಲವು ಪಾತ್ರಗಳ ಸ್ವಭಾವವನ್ನು, ಹಲವು ಸನ್ನಿವೇಶ ಸಂದರ್ಭಗಳ ಔಚಿತ್ಯವನ್ನು ಮನಃಶಾಸ್ತ್ರದ ಸಹಾಯದಿಂದ ವಿವರಿಸಬಹುದು. ಅಥವಾ ಕವಿ ಮನಸ್ಸಿನ ವ್ಯಾಪಾರಗಳನ್ನು ಎಷ್ಟೊಂದು ಸೂಕ್ಷ್ಮವಾಗಿ ನೋಡಿದ್ದಾನೆ, ನಿರೂಪಿಸಿದ್ದಾನೆ ಎನ್ನುವುದನ್ನು ಸಮರ್ಥಿಸಬಹುದು, ವಿವರಿಸಬಹುದು. ಸಾಹಿತ್ಯ, ಕಲೆ ಇವುಗಳು ಕಲ್ಪನಾ ನಿರ್ಮಿತವಾದುವು. ಇವುಗಳಲ್ಲಿ ವ್ಯಕ್ತವಾಗಿರುವುದು ವಾಸ್ತವ ಸ್ಥಿತಿಯ ಯಥಾವತ್ತಾದ ಚಿತ್ರಣವಲ್ಲ, ಕಲಾವಿದನ ಪ್ರತಿಭೆಯಿಂದ ಪರಿವರ್ತಿತವಾದ ಒಂದು ವಿಚಿತ್ರ ಲೋಕ. ಸಾಹಿತ್ಯ, ಕಲೆಗಳಲ್ಲಿ ಕಂಡುಬರುವ ಇಂತಹ ಅಭಿವ್ಯಕ್ತಿಗಳಿಗೆ ಕಾರಣವನ್ನು ಹುಡುಕುತ್ತಾ ಮನಃಶಾಸ್ತ್ರ ಹಲವು ವಿಚಿತ್ರವಾದ ವಿಷಯಗಳನ್ನು ಪ್ರಸ್ತಾಪಿಸಿದೆ. ಕಲೆಯಲ್ಲಿ ವ್ಯಕ್ತವಾಗಿರುವ ಈ ಕಲ್ಪನೆಗಳಿಗೆ ಕಾರಣ ಕಲಾವಿದರ ಅಂತರಂಗದಲ್ಲಿ ಅದುಮಿಡಲ್ಪಟ್ಟು ಕಲಾರೂಪದಲ್ಲಿ ಬಿಡುಗಡೆ ಹೊಂದಿದ ಅವರ ಮನಸ್ಸಿನ ಉನ್ಮಾದವೋ, ಅರಕೆಯೋ, ಅತೃಪ್ತ ಆಕಾಂಕ್ಷೆಗಳೋ ಇರಬೇಕು. ಕಲೆಗಾರ ಎಂದರೆ ಸಹಜವಾಗಿಯೇ ಲೋಕದ ಭೋಗ ವೈಭವಗಳ ಕಡೆ ಮನಸ್ಸನ್ನು ತೀವ್ರವಾಗಿ ಕೊಟ್ಟು ಅವುಗಳನ್ನು ಪಡೆಯಲಾಗದೆ ಹತಾಶನಾಗಿ ವಾಸ್ತವದಿಂದ ವಿಮುಖನಾಗಿ ಆ ಎಲ್ಲ ಅತೃಪ್ತ ಕಾಮನೆಗಳನ್ನು ತನ್ನ ಕಲ್ಪನೆಯ ಹಂದರದಲ್ಲಿ ಹಬ್ಬಿಸಿ ತನ್ಮೂಲಕ ಲೋಕದ ಗಮನವನ್ನು ಸೆಳೆಯುವ ವ್ಯಕ್ತಿ ಎಂದು ಫ್ರಾಯ್ಡ್ ವಿವರಿಸುತ್ತಾನೆ. ಆಡ್ಲರನ ಪ್ರಕಾರ ಕಲಾಶಕ್ತಿ ವ್ಯಕ್ತಿಯ ದೈಹಿಕ ವಿಕಲತೆಗಳಿಗೆ ಪರಿಹಾರ ರೂಪವಾಗಿ ದೊರೆತ ಒಂದು ವಿಶೇಷ ವರ. ಕವಿ ಪೋಪನಿಗೆ ಗೂನುಬೆನ್ನು, ಬೈರನ್ ಕುಂಟ, ಕೀಟ್ಸ್ ಬಲುಕುಳ್ಳ, ಥಾಮಸ್ ವುಲ್ಫ್ ಅತ್ಯಂತ ಉದ್ದ. ಆದ್ದರಿಂದ ದೈಹಿಕ ಉಪಾಧಿಗಳಿಗೆ ಪರಿಹಾರ ರೂಪವಾದ ಒಂದು ಮಾನಸಿಕ ಶಕ್ತಿ ಅವರಿಗೆ ಲಭಿಸಿತು. ರಾಜಶೇಖರನು ಕಾವ್ಯ ಮೀಮಾಂಸೆಯಲ್ಲಿ ಕವಿತೆಯ ಪರಿಕರಗಳನ್ನು ಹೇಳುವಾಗ ಸ್ವಾಸ್ಥ್ಯವನ್ನು ಮೊದಲು ಹೆಸರಿಸುತ್ತಾನೆ. ಸ್ವಾಸ್ಥ್ಯ ಎಂದರೆ ದೇಹ ಮನಸ್ಸುಗಳ ಸ್ವಸ್ಥತೆ. ಚಿತ್ರಕಲಾದಿ ಶಾಸ್ತ್ರಗಳು ಕವಿಗೆ ಅಥವಾ ಕಲಾವಿದನಿಗೆ ಧ್ಯಾನ ಧಾರಣ ಶಕ್ತಿ ರೂಪವಾದ ಚಿತ್ತ ಸ್ವಾಸ್ಥ್ಯ ಹಾಗೂ
ಶುದ್ಧಿ ಇರಬೇಕು ಎಂದು ಹೇಳುತ್ತವೆ. ಮನಸ್ಸಿನ ಸ್ವಾಸ್ಥ್ಯ ಕಲೆಗೆ ಕಾರಣ ಎಂದು ಭಾರತೀಯರು ಹೇಳಿದರೆ, ಮನಸ್ಸಿನ ಅಸ್ವಾಸ್ಥ್ಯವೇ ಕಲೆಗೆ ಕಾರಣ ಎನ್ನುತ್ತಾರೆ ಪಾಶ್ಚಾತ್ಯ ಮನೋವಿಜ್ಞಾನಿಗಳು. ಕಲಾವಿದ ನರಗಳ ದೌರ್ಬಲ್ಯದಿಂದ ನರಳುವ ಒಬ್ಬ ರೋಗಿ. ಮನೋರೋಗಿಗಳಲ್ಲಿ ನರಗಳ ದೌರ್ಬಲ್ಯದಿಂದ ನಾನಾ ಬಗೆಯ ಭ್ರಮಾಕಲ್ಪನೆಗಳು ಉಂಟಾಗುತ್ತವೆ. ಆದರೆ ಕಲಾವಿದರಲ್ಲಾದರೋ ಅವು ಸಮರ್ಪಕವಾದ ಕಲಾಭಿವ್ಯಕ್ತಿಯನ್ನು ಪಡೆಯುವ ಕಾರಣ ಅವು ಅವರ ಮನಸ್ಥಿತಿಗೆ ಯಾವ ಧಕ್ಕೆಯನ್ನೂ ತರುವುದಿಲ್ಲ. ಆದ್ದರಿಂದ ಕಲೆ ಎನ್ನುವುದು ಮನೋವಿಭ್ರಾಂತಿಯ ಕಲಾರೂಪ. ಕಲಾವಿದರು ಏಕೆ ಸೃಷ್ಟಿಸುತ್ತಾರೆ ಎನ್ನುವ ವಿಷಯದಲ್ಲಿ ಯುಂಗ್ ಮತ್ತು ಫ್ರಾಯ್ಡನ ಮತವನ್ನು ಕೊಂಚ ಮಟ್ಟಿಗೆ ಒಪ್ಪಿದರೂ, ಕಲೆ ಅಭಿವ್ಯಕ್ತಗೊಳ್ಳುವುದು ಕಲಾವಿದರ ವೈಯಕ್ತಿಕ ಜೀವನಕ್ಕೂ ಮೀರಿದ, ಆದರೆ ಆಳವಾದ ಬೇರೊಂದು ನೆಲೆಯನ್ನು ಎಂಬ ಸಿದ್ಧಾಂತವನ್ನು ಮಂಡಿಸುತ್ತಾನೆ. ಆತನ ಮತದಲ್ಲಿ ಮಹತ್ತಾದ ಕಲೆ ವ್ಯಕ್ತಪಡಿಸುವುದು ಕಲೆಕ್ಟಿವ್ ಅನ್ಕಾನ್ಷಿಯಸ್ ಅಥವಾ ಸಮಷ್ಟಿ ಪ್ರಜ್ಞೆಯನ್ನು. ಸಮಷ್ಟಿ ಚಿತ್ತ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಎಂದರೆ ಯುಂಗನ ಪ್ರಕಾರ ಇಡೀ ಒಂದು ಯುಗ ಅಥವಾ ಯುಗ ಮನಸ್ಸು ಎಂದು ಮಾತ್ರವಲ್ಲ, ಸೃಷ್ಟಿ ಪ್ರಾರಂಭದಿಂದ ಇಂದಿನ ತನಕ ಒಂದು ಜನಮನಸ್ಸಿನಲ್ಲಿ ಪರಂಪರಾಗತವಾಗಿ ಬಂದು ಪ್ರಜ್ಞೆಯ ತಲಾತಲದಲ್ಲಿರುವ ಶಕ್ತಿ ಸಂಸ್ಕಾರ ವಿಶೇಷಗಳ ಪರಿಣಾಮ. ಈ ಅರ್ಥದಲ್ಲಿ ಒಂದು ಮಹಾಕೃತಿ ವ್ಯಕ್ತಪಡಿಸುವುದು ಸಮಷ್ಟಿ ಚಿತ್ತವನ್ನು. ಕವಿಯ ವ್ಯಕ್ತಿತ್ವವೇನಿದ್ದರೂ ಇದಕ್ಕೆ ಒಂದು ನೆಪ ಅಥವಾ ಮಾಧ್ಯಮ ಮಾತ್ರ. ಯುಂಗನ ಈ ಕಲಾತತ್ವ ಒಂದು ಅಪೂರ್ವವಾದ ಸಿದ್ಧಾಂತ ಈ ಕ್ಷೇತ್ರದಲ್ಲಿ. ಕಲಾಕೃತಿ ನಿರ್ಮಾಣವನ್ನು ಕುರಿತ ಸಿದ್ಧಾಂತಗಳು ಮನೋವಿಜ್ಞಾನಿಗಳ ಪ್ರಕಾರ ಎಷ್ಟೇ ವಿಚಿತ್ರವಾಗಿ ತೋರಿದರೂ ಅವುಗಳಲ್ಲಿ ನಾವು ಪ್ರಧಾನವಾಗಿ ಗುರುತಿಸುವುದು ಕಲೆ ಎನ್ನುವುದು ಕಲಾವಿದನ ಅಂತರಂಗದ ಸುಪ್ತ ಪ್ರಜ್ಞೆಯಲ್ಲಿ ನಡೆಯುವ ವ್ಯಾಪಾರ. ಮನಸ್ಸು ಕಲಾಕೃತಿಯಲ್ಲಿ ತನ್ನನ್ನು ತಾನು ಪ್ರಸ್ಫುಟಗೊಳಿಸಿಕೊಳ್ಳುತ್ತದೆ. ಕಲಾಕೃತಿ ಮನಸ್ಸಿನ ವಿಶೇಷ ವ್ಯಾಪಾರಗಳ ಪ್ರತಿನಿಧಿ, ಒಂದು ರೀತಿಯಲ್ಲಿ ಪ್ರತಿಮೆ. ಆದ್ದರಿಂದ ಅಲ್ಲಿ ಬೇರೆಲ್ಲಿಯೂ ದೊರೆಯದ ಅನೇಕ ರಹಸ್ಯ ಪ್ರಕಾರಗಳು ದೊರೆಯುತ್ತವೆ ಎನ್ನುವ ವಿಚಾರವನ್ನು, ಆದ ಕಾರಣ ಮನೋವಿಜ್ಞಾನಿಗಳಿಗೆ ಸಾಹಿತ್ಯ ಸಾಕಷ್ಟು ಸಾಮಗ್ರಿಯನ್ನು ಒದಗಿಸುತ್ತದೆ. ಮನೋವಿಜ್ಞಾನಿಗಳಿಗೆ ಸಾಹಿತ್ಯದ ಸಾಮಗ್ರಿಗಳ ಅಗತ್ಯವನ್ನು ಕುರಿತ ಮಾತು ಇದಿಷ್ಟು. ಆದರೆ ಸಾಹಿತಿಗೆ ಅಲ್ಲ, ಸಾಹಿತ್ಯ ವಿಮರ್ಶಕನಿಗೆ ಮನೋವಿಜ್ಞಾನದ ಪರಿಚಯದಿಂದ ಉಪಯೋಗ ಉಂಟೆ ಎನ್ನುವುದು ಮುಂದಿನ ಪ್ರಶ್ನೆ. ಇದಕ್ಕೆ ಉತ್ತರ ಮನಃಶಾಸ್ತ್ರದಿಂದ ವಿಮರ್ಶಕನಿಗೆ ವಿಶೇಷ ಪ್ರಯೋಜನ ಉಂಟು ಎಂದು. ಮನಃಶಾಸ್ತ್ರಜ್ಞರಿಗೆ ಪ್ರಧಾನವಾದದ್ದು ಕೃತಿಯ ಅಂತರಂಗದಲ್ಲಿ ಇರುವ ಕೃತಿಕಾರನ ಮನಸ್ಸಿನ ಕ್ರಿಯೆ. ಸಾಹಿತ್ಯ ವಿಮರ್ಶಕನಿಗೆ ಪ್ರಧಾನವಾದದ್ದು ಕೃತಿ ಅಥವಾ ಕೃತಿ ರೂಪದಲ್ಲಿ ವ್ಯಕ್ತವಾಗಿರುವ ಕಲಾವಿದನ ಮನಸ್ಸು. ಆದರೂ ವಿಮರ್ಶಕ ಯಾವ ಪೂರ್ವಗ್ರಹಗಳೂ ಇಲ್ಲದೆ ಮನಃಶಾಸ್ತ್ರವನ್ನು ಅಭ್ಯಸಿಸಿದರೆ ಮನಃಶಾಸ್ತ್ರಜ್ಞರಿಂದ ಅಂಗೀಕೃತವಾದ ಕೆಲವು ಸಾಮಾನ್ಯ ನಿಯಮಗಳ ಸಹಾಯದಿಂದ ಆತನಿಗೆ ಕೃತಿ ಪರಿಶೀಲನೆಯಲ್ಲಿ ಉಪಯೋಗವಾಗುತ್ತದೆ. ಏಕೆಂದರೆ ಮನಸ್ಸಿನ ವಿವಿಧ ವ್ಯಾಪಾರಗಳು, ವೈಪರೀತ್ಯಗಳು, ಅವುಗಳ ಕಾರಣಗಳು ಇತ್ಯಾದಿಗಳನ್ನು ಕುರಿತು ಮನಃಶಾಸ್ತ್ರಜ್ಞರು ತಲುಪಿರುವ ಹಲವು ತೀರ್ಮಾನಗಳಿಂದ ವಿಮರ್ಶಕನಾದವನು ಕವಿಕೃತಿಯ ಅನೇಕ ಪಾತ್ರಗಳ ಸ್ವಭಾವವನ್ನು ಶಾಸ್ತ್ರೀಯವಾಗಿ ವಿವರಿಸಿ ತೋರಿಸಬಹುದು.
ಸಾಹಿತಿಯ ವಿಶೇಷತೆ ಇರುವುದು ಮತ್ತೊಂದು ಮನಸ್ಸನ್ನು ಒಳಹೊಕ್ಕು ಅದನ್ನು ನಿರೂಪಿಸುವ ಸಾಮರ್ಥ್ಯದಲ್ಲಿ. ನಾಟ್ಯ ಲೋಕಜೀವಿಗಳ ಅವಸ್ಥೆಯನ್ನು ಅನುಕರಿಸಿ ತೋರಿಸುತ್ತದೆ ಎನ್ನುವ ಮಾತಿನ ಅರ್ಥವೂ ಇದೆ. ಕವಿಗೆ ಲೋಕದ ವ್ಯಕ್ತಿಗಳ ಒಳ ಅವಸ್ಥೆಯನ್ನು ಚಿತ್ರಿಸುವ ಈ ಶಕ್ತಿ ಪ್ರತಿಭೆಯಿಂದ ಸಿದ್ಧವಾದದ್ದು. ಆತನೇನು ಮನಃಶಾಸ್ತ್ರವನ್ನು ಓದಿಕೊಂಡು ಮನುಷ್ಯ ಸ್ವಭಾವವನ್ನು ಚಿತ್ರಿಸುವುದಿಲ್ಲ. ಹೊರಗಿನ ಪ್ರಪಂಚದ ಸಮಸ್ತ ಘಟನೆಗಳನ್ನು ಹೇಗೋ ಹಾಗೆ ವ್ಯಕ್ತಿಗಳ ಅಂತರಂಗ ಪ್ರಕೃತಿಯನ್ನು ಕವಿ ಸೂಕ್ಷ್ಮವಾಗಿ ಗಮನಿಸಿ ತನ್ನ ಕೃತಿಯಲ್ಲಿ ಚಿತ್ರಿಸುತ್ತಾನೆ. ಇದನ್ನೇ ಪಾತ್ರಚಿತ್ರಣ ಎಂದು ಕರೆಯಬಹುದು. ಕವಿ ಚಿತ್ರಿಸುವ ಒಂದೊಂದು ಪಾತ್ರಕ್ಕೂ ತನ್ನ ಸ್ವಭಾವ ಅನುಸಾರವಾದ ಒಳ ತುಮುಲಗಳು, ಸಮಸ್ಯೆಗಳು ಉಂಟು. ಆ ಪಾತ್ರ ತನ್ನ ಅಂತರಂಗ ಬಹಿರಂಗದೊಡನೆ ನಡೆಸುವ ಹೋರಾಟದ ಚಿತ್ರಣವೇ ಜೀವಂತ ಪಾತ್ರದ ಲಕ್ಷಣ ಎನ್ನಬಹುದು. ಪಾಶ್ಚಾತ್ಯ ಕವಿಕೃತಿಗಳಲ್ಲಿ ಕಂಡುಬರುವ ಪಾತ್ರದ ಈ ಬೆಳವಣಿಗೆ ನಮ್ಮ ಕಾವ್ಯಗಳಲ್ಲಿ ಕಡಿಮೆ. ಈ ಮಾತು ಕನ್ನಡ ಕಾವ್ಯಗಳಿಗಿಂತ ಸಂಸ್ಕೃತ ಕಾವ್ಯಗಳಿಗೆ ವಿಶೇಷವಾಗಿ ಅನ್ವಯಿಸುತ್ತದೆ ಎಂದರೆ ತಪ್ಪಾಗಲಾರದು. ಏಕೆಂದರೆ ನಮ್ಮ ಕಾವ್ಯದ ಪಾತ್ರಗಳು ಒಂದು ರೀತಿಯಲ್ಲಿ ಸಿದ್ಧ ಪಾತ್ರಗಳು, ಅಥವಾ ಒಂದು ರೀತಿಯಲ್ಲಿ ಬೆಳೆದು ನಿಂತ ಪಾತ್ರಗಳು. ಕಾವ್ಯದ ಆರಂಭದಲ್ಲಿಯೇ ಕವಿಗಳು ನಾಯಕರನ್ನು ವರ್ಣಿಸುವಾಗ ರೂಪದಲ್ಲಿ ಮನ್ಮಥ, ಪರಾಕ್ರಮದಲ್ಲಿ ಇಂದ್ರ, ಸಂಪತ್ತಿನಲ್ಲಿ ಕುಬೇರ, ಗಾಂಭೀರ್ಯದಲ್ಲಿ ಸಮುದ್ರ, ಔದಾರ್ಯದಲ್ಲಿ ಕಲ್ಪತರು ಎಂದು ನಾಯಕಿಯನ್ನು ಕುರಿತು ರೂಪಿನಲ್ಲಿ ರತಿ, ಗುಣದಲ್ಲಿ ಪಾರ್ವತಿ, ಸಹನೆಯಲ್ಲಿ ಧರಿತ್ರಿ ಇತ್ಯಾದಿಯಾಗಿ ಪಾತ್ರ ಪರಿಚಯ ಮಾಡಿಕೊಡುತ್ತಾರೆ. ಹೀಗಾಗಿ ಈ ಪಾತ್ರಗಳು ತಮ್ಮ ಸುತ್ತಣ ವಾತಾವರಣದ ಘರ್ಷಣೆಯ ಜೊತೆಯಲ್ಲಿ ಬೆಳೆಯುತ್ತಾ ಹೋಗುವುದರ ಬದಲು ಒಂದು ರೀತಿಯಲ್ಲಿ ಪವಾಡಮಯವಾಗಿ ಮುಂದುವರಿಯುತ್ತವೆ. ಆದರೂ ಕೆಲವೆಡೆ ಪಾತ್ರಗಳಲ್ಲಿ ಈ ತುಡಿತ, ತುಮುಲ, ಹೋರಾಟ ಇವುಗಳ ಚಿತ್ರಣವಿಲ್ಲದಿಲ್ಲ. ರನ್ನನ ಗದಾಯುಧದ ದುರ್ಯೋಧನ, ನಾರಣಪ್ಪನ ಕೀಚಕ, ಜನ್ನನ ಯಶೋಧರ ಚಂಡಶಾಸನ, ನಾಗಚಂದ್ರನ ರಾವಣ ಇಂತಹ ಪಾತ್ರಗಳು ನಮ್ಮಲ್ಲೂ ಪಾತ್ರದ ಬೆಳವಣಿಗೆಯನ್ನು ಸೂಚಿಸುವ ಕಲೆಗಾರಿಕೆ ಉಂಟು ಎನ್ನುವುದಕ್ಕೆ ಹಲವು ನಿದರ್ಶನಗಳು. ಕುವೆಂಪು ಅವರ ರಾಮಾಯಣ ದರ್ಶನದ ತುಂಬ ಇಂತಹ ಹಲವು ಪಾತ್ರಗಳಿವೆ. ಇಂತಹ ಪಾತ್ರಗಳು ಕೇವಲ ಕವಿಯ ಸೂತ್ರದ ಬೊಂಬೆಯಂತೆ ವರ್ತಿಸುವುದಿಲ್ಲ. ಅವು ತಮ್ಮ ಒಳ ತುಮುಲಗಳ ಮೂಲಕ ನಮ್ಮ ಎದುರಿಗೆ ಬೆಳೆದು ನಿಲ್ಲುತ್ತವೆ. ಏಕೆಂದರೆ ಅಲ್ಲಿರುವುದು ಮನುಷ್ಯನ ಮನಸ್ಸಿನ ಸ್ವಭಾವದ ಸಹಜ ಚಿತ್ರ. ಮನಃಶಾಸ್ತ್ರೀಯ ವಿಧಾನದಿಂದ ಅವಲೋಕಿಸುವ ವಿಮರ್ಶಕನಿಗೆ ಇವು ಹೆಚ್ಚು ಅಭ್ಯಾಸದ ಅವಕಾಶವನ್ನು ಒದಗಿಸುತ್ತವೆ. ಕನ್ನಡದಲ್ಲಿ ಕವಿಕೃತಿಗಳನ್ನು ಮನಃಶಾಸ್ತ್ರೀಯವಾದ ರೀತಿಯಲ್ಲಿ ಅಭ್ಯಸಿಸುವ ಪ್ರಯತ್ನ ಅಷ್ಟಾಗಿ ಬೆಳೆದಿಲ್ಲ. ಅದಕ್ಕೆ ವಿಮರ್ಶಕರಾದವರಿಗೆ ಮನಃಶಾಸ್ತ್ರದ ಆಳವಾದ ಅಭ್ಯಾಸ ಮತ್ತು ಅದರ ತತ್ವಗಳನ್ನು ಸಾಹಿತ್ಯಕ್ಕೆ ಸಮರ್ಪಕವಾಗಿ ಅನ್ವಯಿಸಿ ನೋಡುವ ಸಾಮರ್ಥ್ಯ ಬೇಕು. ಈ ದಿಕ್ಕಿನಲ್ಲಿ ನಡೆದಿರುವ ಅಲ್ಪ ಪ್ರಮಾಣದ ಪ್ರಯತ್ನವನ್ನು ಗಮನಿಸದಿದ್ದರೆ ಅನ್ಯಾಯವಾಗುತ್ತದೆ. 1947ರಷ್ಟು ಹಿಂದೆ ಡಾಕ್ಟರ್ ಬಿ ಕುಪ್ಪಸ್ವಾಮಿಯವರು ಕಾರಂತರ ಮರಳಿ ಮಣ್ಣಿಗೆ ಎಂಬ ಕಾದಂಬರಿಯ ಪಾತ್ರಗಳಲ್ಲಿ ಎರಡನ್ನು ಕುರಿತು ಪರಿಶೀಲಿಸಿದ್ದಾರೆ. ಮರಳಿ ಮಣ್ಣಿಗೆ ಎಂಬ ಗ್ರಂಥದಲ್ಲಿ ಕಾರಂತರು ಎರಡು ವ್ಯಕ್ತಿಗಳನ್ನು ಅವರು ಹುಟ್ಟಿದ ಸಮಯದಿಂದ ಹಿಡಿದು ಯಾವ ಸನ್ನಿವೇಶಗಳಲ್ಲಿ ಬೆಳೆದು ಯಾವ ಗುಣಗಳನ್ನು ಹೊಂದಿದರು ಎಂಬುದನ್ನು ಚಿತ್ರಿಸಿರುವರು.
ಮನುಷ್ಯನ ಸ್ವಭಾವವನ್ನು, ಅವನು ಬೆಳೆಯುವ ಸನ್ನಿವೇಶಗಳು ಯಾವ ವಿಧದಲ್ಲಿ ಬದಲಾಯಿಸುವುವು ಎಂಬುದನ್ನು ಬಹಳ ಕುಶಲತೆಯಿಂದ ವಿವರಿಸಿರುವರು. ಲಚ್ಚನ ವಿಪರೀತ ಬುದ್ಧಿವರ್ತನೆಗಳಿಗೂ ರಾಮನ ಶಾಂತಿ ಸೌಮ್ಯತೆಗಳಿಗೂ ವಿವರಣೆಯಾಗಿ ಕಾದಂಬರಿಕಾರರ ರಚನೆಯನ್ನು ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡಿ ಅವರು ವಿವರಿಸಿರುವ ಬೆಳವಣಿಗೆ ಮಾನಸಿಕ ಬೆಳವಣಿಗೆಯ ನಿಯಮವನ್ನು ಅನುಸರಿಸಿವೆಯೇ ಎಂದು ಇಲ್ಲಿ ವಿಚಾರ ಮಾಡಲಾಗಿದೆ. ಮತ್ತು ಮನೋವೃತ್ತಿಗಳ ವಿಷಯದಲ್ಲಿ ಕಾರಂತರ ಒಳನೋಟ ಎಷ್ಟು ಆಳವಾದುದು ಎಂದು ನೋಡಲಾಗಿದೆ ಎಂದು ಲೇಖಕರು ತಮ್ಮ ಲೇಖನವನ್ನು ಪ್ರಾರಂಭಿಸಿದ್ದಾರೆ. ಉದ್ದಕ್ಕೂ ಕಾದಂಬರಿಯಿಂದ ಈ ವಿಷಯಕ್ಕೆ ಪೋಷಕವಾದ ಸನ್ನಿವೇಶಗಳನ್ನು ಉದಾಹರಿಸಿ ಕಡೆಯಲ್ಲಿ ಶೈಶವದಲ್ಲಿನ ಸನ್ನಿವೇಶಗಳಿಗೂ ಒಂದು ವ್ಯಕ್ತಿಯ ಶೀಲರಚನೆಗೂ ಇರುವ ನಿಕಟ ಸಂಬಂಧವನ್ನು ಕಾರಂತರು ಎರಡು ವಿಧವಾಗಿ ತೋರಿಸಿಕೊಟ್ಟಿರುವರು. ಇತರ ನಿರಾಶೆಗಳಿಂದ ಹುಟ್ಟಿದ ಪ್ರೀತಿಗೆ ವಸ್ತುವಾಗಿ ಲಚ್ಚನು ಹೇಗೆ ವಿಪರೀತ ರೀತಿಯಿಂದ ಬೆಳೆದನೆಂಬುದನ್ನು ತೋರಿಸಿಕೊಟ್ಟಿರುವುದಲ್ಲದೆ, ರಾಮುವಿಗೆ ತನ್ನ ಬಾಲ್ಯದಲ್ಲಿ ಹಿತಕರವಾದ ಸನ್ನಿವೇಶಗಳು ಒದಗಿದ್ದರಿಂದ ಒಳ್ಳೆಯವನಾಗಿ ಹೇಗೆ ಬೆಳೆದನು ಎಂಬುದನ್ನು ತೋರಿಸಿರುವರು ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ತಾನು ಬೆಳೆದ ಆವರಣದ ದೆಸೆಯಿಂದಲೇ ಬುದ್ಧಿವಂತನಾಗಲಿ ಬುದ್ಧಿಹೀನನಾಗಲಿ ಆಗುವುದಿಲ್ಲ. ಅದು ಮೂಲತಃ ಅವನ ಸ್ವಭಾವದ ಮೇಲೆ, ಸಹಜ ಗುಣಗಳ ಮೇಲೆ ನಿಂತಿದೆ. ಆದರೆ ವ್ಯಕ್ತಿಯ ಸಹಜ ಗುಣಗಳ ವಿಕಾಸದಲ್ಲಿ ಅಥವಾ ಗುಣಗಳ ಕಿಂಚಿತ್ ಪರಿವರ್ತನದಲ್ಲಿ ಸುತ್ತಣ ಆವರಣದ ಪ್ರಭಾವವೂ ವಿಶೇಷ ಗಣನೀಯವಾದುದು ಎನ್ನುವ ಅಂಶವನ್ನು ಲೇಖಕರು ಅಲ್ಲಿಯೇ ಪ್ರಸ್ತಾಪಿಸಿದ್ದಾರೆ. ಇದು ಕನ್ನಡ ಕಾದಂಬರಿಯೊಂದರ ಪಾತ್ರಗಳನ್ನು ಕುರಿತು ಸ್ವತಃ ಮನಃಶಾಸ್ತ್ರಜ್ಞರಾದವರು ವಿವೇಚಿಸಿರುವ ರೀತಿ. ನಮಗೆ ತಿಳಿದಂತೆ ಕನ್ನಡದಲ್ಲಿ ಮನಃಶಾಸ್ತ್ರೀಯ ವಿಧಾನದ ವಿಮರ್ಶೆಯ ಇನ್ನೊಂದು ನಿದರ್ಶನ ಶ್ರೀ ಎಲ್.ಆರ್. ಹೆಗ್ಗಡೆಯವರ ಜನ್ನನ ಅಮೃತಮತಿ ಎಂಬ ಲೇಖನ. ಜನ್ನನ ಯಶೋಧರ ಚರಿತೆಯಲ್ಲಿ ನಾವು ಕಾಣುವ ಅಮೃತಮತಿಯ ಪತನದ ಕತೆ ಅತ್ಯಂತ ಕುತೂಹಲಕಾರಿಯಾಗಿದೆ. ಮನಃಶಾಸ್ತ್ರದ ದೃಷ್ಟಿಯಿಂದ ಪರಿಶೀಲಿಸುವವರಿಗೆ ಅಮೃತಮತಿ ಮದನ ಸದೃಶನಾದ ಚಕ್ರವರ್ತಿಯಾದ ಯಶೋಧರನ ಪ್ರಿಯ ಪತ್ನಿ. ಅಂಥವಳು ಒಂದಿರುಳು ಅಷ್ಟವಂಕನೊಬ್ಬನ ಮಧುರವಾದ ಗಾನವನ್ನು ಆಲಿಸಿ ಮುಟ್ಟಿದ ಮನಮಂ ಥೊಟ್ಟನೆ ನೀಡಿಬಿಡುತ್ತಾಳೆ. ಮರುದಿನ ತಾನು ಒಲಿದ ಆ ನಲ್ಲ ವಿಕೃತ ರೂಪದ ಅಷ್ಟವಂಕನೆಂದು ತಿಳಿದರೂ ಅವಳ ಮನಸ್ಸು ಪುಲ್ಲಮೆಯ ಲೇಸು ನಲ್ಲರ ಮೈಯೋಳ್ ಎಂಬ ಪ್ರಣಯ ಸಿದ್ಧಾಂತವನ್ನು ಮುಂದಿರಿಸಿಕೊಂಡು ವಿಕೃತ ಪ್ರಣಯದ ಹಾದಿಯಲ್ಲಿ ಜಾರುತ್ತದೆ. ಈ ಒಂದು ಪಾತ್ರದ ಸ್ವಭಾವವನ್ನು ಶ್ರೀ ಹೆಗ್ಗಡೆಯವರು ವೈಪರೀತ್ಯ ಮನಃಶಾಸ್ತ್ರದ ದೃಷ್ಟಿಯಿಂದ ಪರಿಶೀಲಿಸಿ ಅಮೃತಮತಿಯ ಪತನದಲ್ಲಿ ಸಂಗೀತದ ಪಾತ್ರವೆಷ್ಟು, ಅಷ್ಟವಂಕನ ವಿಚಾರದಲ್ಲಿ ಅವಳು ತೋರಿದ ಪ್ರಣಯದ ಹಿಂದಿರುವ ಮನೋವೈಪರೀತ್ಯಗಳು ಎಂಥವು ಎನ್ನುವುದನ್ನು ಸಾಧಾರವಾಗಿ ವಿವರಿಸಿ ಲೈಂಗಿಕ ಮನಃಶಾಸ್ತ್ರದ ವಿಕೃತ ಪಾತ್ರ ನಿರೂಪಣೆಯ ಅತ್ಯುತ್ತಮ ಉದಾಹರಣೆ ಎಂಬಂತೆ ಅಮೃತಮತಿ ಚಿತ್ರಿತಳಾಗಿದ್ದಾಳೆ ಎಂದು ಹೇಳುತ್ತಾರೆ. ಮನಃಶಾಸ್ತ್ರ ದೃಷ್ಟಿಯಿಂದ ಪಾತ್ರ ಪರಿಶೀಲನೆಗೆ ತೊಡಗಿದ ಒಂದು ವಿಶೇಷ ಪ್ರಯತ್ನದ ಫಲವಾದ ಈ ಲೇಖನ ಅಗತ್ಯವಾಗಿ ನೋಡತಕ್ಕದ್ದಾಗಿದೆ. ಕವಿ ವ್ಯಕ್ತಿಯ ಹಾಗೂ ಕವಿ ಕೃತಿಯ ಪರಿಶೀಲನೆಯಲ್ಲಿ ಮನಃಶಾಸ್ತ್ರದಿಂದ ತಕ್ಕಷ್ಟು ಉಪಯೋಗವಾಗಿದೆ. ಈ ಬಗೆಯ ವಿಮರ್ಶೆ ಸಿದ್ಧವಾಗಬೇಕಾದರೆ
ವಿಮರ್ಶಕರಿಗೆ ಮನಃಶಾಸ್ತ್ರದ ಸಮರ್ಪಕವಾದ ಪರಿಚಯವಿರಬೇಕು. ಅಷ್ಟೇ ಅಲ್ಲ, ಅದರ ತತ್ವಗಳನ್ನು ಎಷ್ಟು ದೂರ ಅನ್ವಯಿಸಿ ನೋಡಬಹುದು, ಎಷ್ಟು ದೂರ ಅನ್ವಯಿಸಿ ನೋಡಬಾರದು ಎನ್ನುವ ವಿವೇಚನೆ ವಿಶೇಷವಾಗಿರಬೇಕು. ಮನಃಶಾಸ್ತ್ರ ಏನಿದ್ದರೂ ಒಂದು ಉಪಕರಣ ಮಾತ್ರ. ಕವಿ ಕಾವ್ಯದ ರಹಸ್ಯದ ಪರಿಶೀಲನೆಯಲ್ಲಿ ಅದು ಎಲ್ಲವನ್ನೂ ಗ್ರಹಿಸಿ ಬುದ್ಧಿಸಮ್ಮತವಾಗಿ ನಿರೂಪಿಸಬಲ್ಲದೆನ್ನುವ ನಂಬಿಕೆಯೇನೂ ಇಲ್ಲ. ಇದು ಮನಃಶಾಸ್ತ್ರಜ್ಞರಿಗೂ ಗೊತ್ತು. ಸುಪ್ರಸಿದ್ಧ ಮನಃಶಾಸ್ತ್ರಜ್ಞರಾದ ಸಿ.ಜೆ. ಯುಂಗ್ ಅವರು ಈ ಮಾತನ್ನು ಖಚಿತವಾಗಿ ಹೇಳಿದ್ದಾರೆ. ಕಲೆಯಲ್ಲಿ ಮಾತ್ರವೇ ಸಂಪೂರ್ಣವಾಗಿ ಸ್ಫುಟಗೊಳ್ಳುವ ಈ ಪ್ರಭಾ ವಿಶೇಷ ಅದನ್ನು ವಿಶ್ಲೇಷಣೆಗಾಗಲಿ ವಿಚಾರಕ್ಕಾಗಲಿ ವಶಪಡಿಸುವ ಪ್ರಯತ್ನವನ್ನೇ ಮೂದಲಿಸುತ್ತದೆ. ಏಕೆಂದರೆ ಕಲಾಕೃತಿ ಕೇವಲ ಪ್ರತಿಕ್ರಿಯಾರೂಪವಾದುದಲ್ಲ, ಅದಕ್ಕೆ ವಿರುದ್ಧವಾದುದು. ಮಾನವ ಮತಿಯ ಹಿಡಿತಕ್ಕೆ ಸಿಕ್ಕುವಂತಹುದಲ್ಲ. ನಾವು ಅದರ ಕಾರಣವನ್ನು ವಿವರಿಸಬಹುದೇ ಹೊರತು ಅದರ ಸ್ವರೂಪವನ್ನಲ್ಲ. ಅದನ್ನು ಅಸ್ಪಷ್ಟವಾಗಿ ಗುರುತಿಸಬಹುದೇ ಹೊರತು ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಿಲ್ಲ.